ಶ್ರೀವತ್ಸ ಅವ್ರಿಗೆ ನಾನು ಮಾಧ್ಯಮದ ಮುಖಾಂತರ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವರು ನಿನ್ನೆ ಮಾತನಾಡಿರೋದು ತಪ್ಪು. ಹಾಗಾಗಿ ಅವ್ರ ವಿರುದ್ಧ ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಅವರು ಜನಪ್ರತಿನಿಧಿ ಆದಂಥವ್ರು ಎಲ್ಲ ಸಮಾಜನ ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವರು ಈ ಥರ ಹೇಳಿಕೆ ಕೊಡೋಂಥದ್ದಾದರೆ ಅವ್ರ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವ್ರ ವಿರುದ್ಧ ಒಂದು ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರು HD ಕೋಟೆ ಕ್ಷೇತ್ರಕ್ಕೋಸ್ಕರ ಆ ಕ್ಷೇತ್ರ ಇವರು ಎಸ್ ಟಿ ಸೇರಿಸ್ಬಿಟ್ರೆ ಯತೀಂದ್ರ ಅವರು HD ಕೋಟೆಗೆ ಹೋಗ್ತಾರೆ ಅಂತೇಳಿ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆ ಪ್ರವೃತ್ತಿ ಇಲ್ಲ. ಯತೀಂದ್ರ ಅವರು ಈಗ ಆಲ್ರೆಡಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರು ಶಾಸಕರಾಗೋಕ್ಕೆ ಹೋಗಿಲ್ಲ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಇನ್ನೂ 5 ವರ್ಷ ಅವ್ರಿಗೆ ಅವಧಿ ಇದೆ. ಜೊತೆಗೆ HD ಕೋಟೆ ಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, ಯುವ ನಾಯಕರಿದ್ದಾರೆ, ಅವರು ಆ ಸಮಾಜದ ಮುಂಚೂಣಿ ಘಟಕದ ನಾಯಕರಿದ್ದಾರೆ ಇವತ್ತು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ. ಹಾಗಾಗಿ ಆ ಕ್ಷೇತ್ರ ಕಿತ್ಕೊಳ್ಳೋಂಥ ಪ್ರವೃತ್ತಿ ಏನಿದ್ರು BJPಲಿದೆ ಹೊರತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಶ್ರೀವತ್ಸ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾನೆ. ಮುಂದಿನ ದಿನಗಳು ಈಗಲೇ ಕೂಡಲೇ ಅವ್ರಿಗೆ ಕ್ಷಮೆ ಕೇಳಬೇಕು. ಜಾತಿ ಎತ್ಕಟ್ಟಂಥ ಕೆಲಸ ಮಾಡಬಾರ್ದು. ಇವತ್ತೇನು ನಾಯಕ ಸಮುದಾಯ ದಂಗೆ ಹೇಳಬೇಕು ಅನ್ನೋ ಪದ ಅವ್ರು ಬಳಸಿದ್ದಾರೆ. ಆ ಪದಕ್ಕೆ ಅವರು ಕೂಡಲೇ ಕುರುಬ ಸಮುದಾಯ ಆಗ್ಬೋದು, ST ಸಮುದಾಯ ಆಗ್ಬೋದು, ಎಲ್ಲ ಅಣ್ಣ ತಮ್ಮದಿರಂಗೆ ಒಗ್ಗೂಡ್ಕೊಂಡು ಹೋಗ್ತಾ ಇದ್ವಿ. ಇವ್ರು ಕೂಡಲೇ ಕ್ಷಮೆ ಕೇಳಬೇಕು.